ಹೆಂಡತಿ ಅನ್ನೋ ಪದ ಹುಟ್ಟಿದ್ದ ಬಾರಿಂದ. ಹೆಂಡ ಪ್ಲಸ್ ಐತಿ ಹೆಂಡತಿ, ಇದು ಕಿಕ್ ಸಂಧಿ. ಲೋ ಮತ್ತೆ ರೀಗಿರೋ ವ್ಯತ್ಯಾಸವೇನು? ಲೋ ಅಂದ್ರ ಲವ್ ಮ್ಯಾರೇಜ್, ರೀ ಅಂದ್ರ ಅರೇಂಜ್ ಮ್ಯಾರೇಜ್. ರೀ, ನೀವು ನನ್ನ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಯಾವ ಹಾಡ ಆಡ್ಬೇಕನ್ಸಿತ್ರಿ? ಹೇಳ್ರಿ. ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಸೋ ಸ್ವೀಟ್ ರೀ ನೀವು. ಮತ್ತ ನಮ್ಮ ಮದ್ವೆಯಾಗ ಯಾವ ಸಾಂಗ್ ನೆನಪಾಗಿತ್ರಿ ನಿಮ್ಗ? ನನ್ನವಳು ಮುಟ್ಟಿದರೆ ನಲುಗುವಳು, ಮುಟ್ಟದೆಯೇ ಮುದ್ದಾಡಲೇ. ನೀನು ಭಾರಿ ಭಾರಿ ಸಾಂಗ್ ಹುಡುಕಿ ಬಿಡು. ಈಗ ನಾನು ನೋಡಿದ್ರೆ ಯಾವ ಹಾಡ ನೆನಪಾಗತ್ರಿ? ಹೋದರೆ ಹೋಗೆ ದೂರ ನನ್ನ ಪುರಾಣೆ ದೂರ. ಗಂಡನ ತಂಗಿ ಬಂದ್ರ ಹೆಂಡತಿಗ ಬಿಸಿನ ಬಿಸಿ, ಅದ ಹೆಂಡತಿ ತಂಗಿ ಬಂದ್ರ ಗಂಡಗ ಅವನವನ ಖುಷಿನ. ಮಾಮ ಇವತ್ತೊಂದ್ ದಿನ ಕರೆ ಮಾತಾಡ್ತೀನಿ ಕೇಳ. ಏನ್ ಹೇಳಿ? ಇದು ನಾಯಿಗಿದ್ದ ಇಜ್ಜತ್ ಮನ್ಯಾಗ ನಿನಗಿಲ್ಲ. ಯಾಕೆ ಹಿಂಗಲ್ಲತ್ತಿದಿ? ಎಲ್ಲರೂ ಮನಿ ಕೈಲಿಕ್ಕ ನಾಯಿ ಇಟ್ಟಿರ್ತಾರ, ಆದ್ರ ನಮ್ ಮನ್ಯಾಗ ನಾಯಿ ಕೈಲಿಕ್ ನಿನಗೆ ಇಟ್ಟು. ಪರೀಕ್ಷೆ ಚೆನ್ನಾಗ್ ಬರ್ದಿದ್ಯಾ? ಕೊಡಿಲಿ, ಎಷ್ಟ್ ತೆಗ್ದಿ ನೋಡ್ತೀನಿ. ಲೇ ಏನ ಇದು ಎಲ್ಲ 0, 2, 3 ತೆಗ್ದಿದೀಯಲ್ಲ, ಮಾರ್ಕ್ಸಾ ಲೋಬರು? ಸರ್ವಂ ವಿಶ್ವೇಶ್ವರಯ್ಯ ಬೀದಿ ದೀಪದಲ್ಲಿ ಓದಿ ಇಂಜಿನಿಯರ್ ಆದ್ರು. ವಿಶ್ವೇಶ್ವರಯ್ಯ ತರನೇ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬಲ್ಬ್ಗಳೆಲ್ಲ ಮಾರ್ಕೊಂಡು ಎಣ್ಣೆ ಕೊಡ್ಕತಾವೆ. ನನಗೆ ಅದಕ್ಕೆ ಓದಕ್ಕಾಯ್ತಾ ಇಲ್ಲ. ಮದುವೆ ಆದ ನಂತರ ಹೆಂಡತಿ ಹೆಸರು ಸೇವ್ ಮಾಡುವ ವಿಧಾನಗಳು. 1ನೇ ವರ್ಷ ನನ್ನ ಲೈಫ್, 2ನೇ ವರ್ಷ ನನ್ನ ವೈಫ್, 3ನೇ ವರ್ಷ ರಾಂಗ್ ನಂಬರ್. ಈ ಪ್ರಪಂಚದಲ್ಲಿ ನನಗೋಸ್ಕರ ಯಾರಾದ್ರೂ ಪ್ರಾಣ ಕೊಡ್ತಾರೆ ಅಂತಂದ್ರೆ ಕೋಳಿ, ಕುರಿ, ಮೇಕೆ, ಮೀನುಗಳು ಮಾತ್ರ. ನಿನಗೇನೋ ಗೊತ್ತು ನನ್ನ ಹೆಂಡತಿ ಎಷ್ಟು ಓದಿದಾಳಂತ? ಓದಿದಾರ ಅಂತ ಹೇಳ್ತೀಯಲ್ಲ, ಅತ್ತಿಗೆಮ್ಮ ಏನ್ ಓದಿದಾರಣ? ಹೌದಲ್ಲ ಅನು, ಇಲ್ಲಿ ಬಾ ಇಲ್ಲೇ. ಏನ್ರಿ? ನೀನ್ ಎಷ್ಟು ಓದಿದೀಯಾ? ನಾನ್ ಬಾಳ ಓದಿದೀನ್ರಿ. ಅದು ಏನ್ ಓದಿದೀಯಾ? ಅರಸ, ಆನೆ, ಇಲಿ. ಪ್ರಿಯಾ, ಪಾಪ ನಿಮ್ಮ ಅಣ್ಣ ಹೊಂಟಾನಲ್ಲ ರಾಖಿ ಕಟ್ಲಕ್ಕ, ಅವನಿಗೆ ರೊಕ್ಕ ಕೇಳಿ ತಬ್ಬ ಮಾಡ್ಬೇಡ. ಎಲ್ಲ ಸುಮ್ನೆ ಕಡಿಕಿ ನಡೆದಾವ್ ದಿನಗಳು. ಕೇಳ್ಬೇಡ, ಡೈರೆಕ್ಟ್ ನಿಮ್ಮ ಅಪ್ಪಂದು ಹಳೆ ಮನಿ ಪೇಪರೇ ಕೇಳು. ಒಂದು ಒಳ್ಳೆ ಹುಡುಗಿ ಇದ್ರೆ ನೋಡಿ ಮೇಡಮ್. ಸರ್, ಇದು ಕಸ್ಟಮರ್ ಕೇರು, ಮ್ಯಾಟ್ರಿಮೋನಿ ಅಲ್ಲ. ಕಸ್ಟಮರಿಗೆ ಕೇರ್ ಮಾಡಿಲ್ಲ ಅಂತಂದ್ಮೇಲೆ ನಿಮ್ದೆಂತ ಕಸ್ಟಮರ್ ಕೇರ್ ಅದು? ಸರ್, ನೀವೇನಾದ್ರೂ ಆಲ್ಕೋಹಾಲ್ ಕುಡ್ದಿದ್ದೀರಾ? ಹೌದು, ಕುಡ್ದಿದ್ದೇನೆ. ಏನೀಗ? ಸರ್, ನೆಕ್ಸ್ಟ್ ಟೈಮ್ ಎಣ್ಣೆ ಕುಡಿಬೇಡಿ, ಮತ್ತೆ ವಿಷ ಕುಡಿರಿ. ಅಣ್ಣ, ಇನ್ ಮ್ಯಾಲಿಂದ ಹೊಟ್ಟೆ ಕುಡಿಯಲ್ಲ ಅಣ್ಣ ಅವನ್ನ. ಯಾಕಲ್ಲ, ಏನಾಯ್ತು? ನಿನ್ನ ಸೆದಾಗ ನನ್ನ ಹೆಂಡತಿ ಮನೆಗೆ ಹೋಗೋದ್ ಬಿಟ್ಟು ನಿನ್ನ ಹೆಂಡತಿ ಮನೆಗೆ ಹೋಗಿನಿ. ಭೂಮಿ ಮ್ಯಾಗ ಯಾರಿಗಿ ಸುಂದರವಾದ ಹೆಂಡತಿ ಅಂತ ಸಿಗಲ್ಲ. ಸಿಕ್ಕಿದ್ದನ್ನ ಸುಣ್ಣ ಬಣ್ಣ ಬಳದ್ ಸುಂದರವಾಗಿ ಮಾಡ್ಕೋಬೇಕು ನಾವ. ನಿಜ ಹೇಳಿದ್ರು ಹುಡುಗರ ಎಲ್ಲ ಹುಡುಗಿ. ಏ ತಮ್ಮ, ಎಷ್ಟನೇ ಕ್ಲಾಸು? 10ನೇ ಕ್ಲಾಸ್ ಇದೆ ಅಣ್ಣ. ಅಪ್ಲೆ ದಪ್ಪ ಆಗ್ಬೇಕಂದ್ರೆ ಏನ್ ತಿನ್ಬೇಕು? ಹೇಳ್ ತಿನ್ಬೇಕು. ಹೆಂಗೋಣ ನಿನ್ ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ? ಅದೊಂಥರ ಪ್ರೇಮ ಕವಿತೆ. ನಾ ನಿನಗೆ, ನೀ ನನಗೆ, ಇನ್ಸ್ಟಾಗ್ರಾಮ್ ಆಗುವ, ಪೋಸ್ಟ್ ಆಗುವ, ಲೈಕ್ಸ್ ಆಗುವ, ಒಂದೇ ಸ್ಟೋರಿಲಿ ಇಬ್ರು ಮೆನ್ಷನ್ ಆಗುವ, ಪ್ರತಿರೂಪಿ ಜನಸಾಗರಕ್ಕೆ ಕಮೆಂಟ್ ಬಾಕ್ಸ್ ಆಗುವ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಅಣ್ಣ, ಒಂದ್ ಕೆಲ್ಸ ಬೇಕೈತ್ರಿ ನನ್ಗೆ. ಕೆಲ್ಸ ಅದ. ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ. 2 ತಿಂಗಳು ಬಿಡೋಣ, 20,000 ರೂಪಾಯಿ ಕೊಡ್ತೀನಿ. ಹ್ಞೂ ರೀ. ಎಲ್ಲಿ ಗಂಟೆಲೆ? 2 ತಿಂಗಳು ಬಿಟ್ಟು ಎಟ್ ಕೊಡ್ತೀರಿ? 20,000. ಅವಾಗೆ ಬರ್ತೀನಿ. ಅಣ್ಣ ದೇವ್ರಾನ ಅನ್ಲೆ ಎಲ್ಲೇನು? ಎಲ್ಲೇನಂದ್ರೆ ಹಂಗೆ ಹೇಳ ಬರ್ತಲ್ಲ, ಗಾಳಿ ಅದನ್. ಹ್ಞೂ ಅದ. ಎಲ್ಲದು? ಎಲ್ಲ ಕಡೆಗೆ ಅದ. ಹಂಗೆ ದೇವ್ರನು ಎಲ್ಲ ಕಡೆ ಇರ್ತಾನ. ದೇವ್ ಅದಾನು? ದೇವ ಸುಮ್ ತೆಲ್ತೀನಿ ಬೇಡ, ಹೋಗು. ಹೇಳು ಅಣ್ಣ. ಅದು ಎಲ್ಲಿ ಅದ? ಬಾ ತೋರಿಸ್ತೀನಿ. ಎಲ್ಲಿಗ ಅಣ್ಣ? ಸುಡುಗಾಡ್ತ ನಡಿ, ಮತ್ತೆ ಅಲ್ಲಿ ಇರ್ತಾವ, ಬಾ ತೋರಿಸ್ತೀನಿ. ಬೇಡ.
ಪಾಪ ಎಕ್ಸಾಮ್ ಹೆಂಗಾಯ್ತು? ನಂದು ನಾರ್ಮಲ್ ಆಯ್ತು ಬಿಡಪ್ಪ. ನಿಂದ ಹೆಂಗಾಯ್ತು ಎಕ್ಸಾಮ್? ನಂದು ಸಿಜರಿನ್ ಆಯ್ತು. ಏನೋ ಅಣ್ಣ ಸಿಂಗಲ್ ಇದೆಯೇನ? ಹ್ಞೂಪ್ಪ ಸಿಂಗಲ್ ಇದ್ದೀನಿ, ನಮ್ಮಕ್ಕಕ್ಕೆ ಹುಡುಗಿ ಬೀಳ್ತವ. ಮತ್ತ ಹಂಗಾದ್ರೆ ನಾನು ಖಾಲಿ ಇದೀನಿ, ಹೋಗನೇನ? ಯಾಕ ಬ್ಯಾಸ್ ಹೊಡ್ಲಕ್ ನೋಡು. ಬಾಣ ಚಾ ಯಾಕ್ರ, ಚಾ ಸಿಗರೇಟ್ ಹೊಡಮಿ. ಏ ನಡಿಯಪ್ಪ ಅವನವನ. ಏ ನಿಲ್ಲೇ ಕುಂದ್ರ ನಾವು ಸಿಗರೇಟ್ ತಗೊಂಡ್ಬರ್ತೀನಿ. ಏ ಒಂದ್ ಸಿಗರೇಟ್ ತಾ. ಓ ಅಲ್ಲೇ ಯಾರಿಗ್ರೆ ದೊಡ್ಡವ್ರಿಗೆ ಕರ್ಕೊಂಬ. ಉಸ್ಸೊಳ ಮಗನೇ, ನಿನ್ನಂತಾರ ಮಕ್ಕಳ ಅವನೇ ನೀನ್ ಅವನ ಸಿಗರೇಟ್. ಯಾಕೆ ಏನಾತ್? ಯಾಕೆ ಸಪ್ಪಗದಿ? ಏನ್ ಮಾಡದ್ಲೆ, ನಮ್ ಹುಡುಗಿ ಅಣ್ಣಂದೊಮ್ಮೆ ದೊಡ್ಡ ಕಿರಿಕಿರಿ ಆಗ್ಯದ. ಯಾಕಲ್ಲ ಅವ್ರ ಅಣ್ಣ ಯಾವನ್ ಹೇಳ ಸುಳಮನ್ ಕಾಲ ಹಾಕ್ಯಂತ ತುಳಿದು ಬಿಡೋಣ. ಆ ಸುಳೆ ಮಗ ನೀನೆ. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಏನು ಗೊತ್ತಿಲ್ಲ ಚಾನಲ್ ಇಂದ ಬಂದಿವಿ ಸರ್. ನೀವು ಗಂಡ ಹೆಣ್ಣ ಸರ್? ನನಗೆ ಕೂಡ ಏನ್ ಗೊತ್ತಿಲ್ಲ ಸರ್. ಹಲೋ ಮ್ಯಾನೇಜರ್ ಸರ್. ಸರ್ ಇದು ಏನು ಗೊತ್ತಿಲ್ಲ, ನಮ್ಮ ಚಾನಲ್ ಹೆಸರು ತೆಗೆದುಬಿಡ್ರಿ ಸರ್. ನಮ್ಮ ಚಾನಲ್ ಹೆಸರಿನಿಂದ ಜನಗಳು ನಮಗೆ ಪಂಚ ಹೊಡಿತಾರಲ್ಲ ಸರ್. ಹ್ಞೂ ಸರ್, ಫಸ್ಟ್ ತೆಗೀರಿ ಸರ್, ನಮಗೆ ಡ್ಯೂಟಿ ಮಾಡಕ್ ಆಗ್ತಾ ಇಲ್ಲ ಸರ್. ಮೊಬೈಲ್ ಮತ್ತು ಚಾರ್ಜರ್ ಇವ್ರದ್ದು ಇಬ್ಬರದ ನೋಡ್ರಿ ಟ್ರೂ ಲವ್ ಅಂದ್ರ. ಬೆಳಿಗ್ಗೆ ಏನಂಗಿಲ್ಲ, ರಾತ್ರಿ ಏನಂಗಿಲ್ಲ, ಯಾವಾಗ ಸಿಗ್ತಿತ್ತು ಅವಾಗ ಮೀಟ್. ದೋಸ್ತ, ಎಲ್ಲಿ ಹೊಲಸ್ ಬೈಗಳು ಇರ್ತಾವಲ್ಲ ಅಲ್ಲಿ ಫ್ರೆಂಡ್ಶಿಪ್ ಸ್ಟ್ರಾಂಗ್ ಇರ್ತತಿ. ಏನ್ ಹೇಳ್ದಿಲ್ಲ ನಿನ್ನವನ. ಸಿಗರೇಟ್ ಸೇದೋದ, ಎಣ್ಣೆ ಹೊಡ್ಯೋದ, ಇದನ್ನೆಲ್ಲ ಮಾಡಾಕತ್ತೀರಿ. ಇದು ಯಮರಾಜಗ್ ಮಿಸ್ ಕಾಲ್ ಕೊಟ್ಟಂಗ. ಒಮ್ಮೆ ಏನ್ರವ ತಲೆ ಕೆಟ್ಟ ಕಾಲ್ ರಿಸೀವ್ ಮಾಡಿದ್ರ ಮಂಗ್ಯನ ಮಕ್ಕಳ ನಿಮ್ಮ ಮನಿ ಮುಂದೆ ಹಲಿ. ಶ್ವೇತಾ, ನಾನು ನಿನ್ ಸಲುವಾಗಿ ಇಂಗ್ಲಿಷ್ ಒಳಗೆ ಶೈರಿ ಬರಿಬೇಕಂತದೇನಿ. ಹಾ, ಆದ್ರ ನನ್ಗೆ ಇಂಗ್ಲಿಷ್ ಅಷ್ಟು ಪರ್ಫೆಕ್ಟ್ ಬರಂಗಿಲ್ಲ. ನಿಂಗೆ ಫುಲ್ ಬರ್ತೈತ್ಲಾ ಇಂಗ್ಲಿಷ್? ನಂಗೆ ಸ್ವಲ್ಪ ಇಂಗ್ಲಿಷ್ ಹೆಲ್ಪ್ ಮಾಡ್ತಿ? ಹೇಳ್ತೇನಲ್ಲ ಕೇಳ. ಇದು ಹೆಣ್ಣ ರಾಕ್ಷಸಿಗೆ ಇಂಗ್ಲಿಷ್ನಾಗ ಏನಂತ ಹೇಳು? ನನ್ ಕುಂಡ್ಲಿ ಒಳಗ್ ಬರ್ದಿದ್ದೈತ್ರಿ, ಹೆಂಡತಿಯಿಂದ ಬಹಳ ಪ್ರೀತಿ ಸಿಗತೈತಿ ಅಂತೇಳಿ. ಆದ್ರ ಯಾರ ಹೆಂಡತಿಯಿಂದ ಪ್ರೀತಿ ಸಿಗತೈತಿ ಅಂತೇಳಿ ಬರ್ದಿಲ್ಲ. ಹುಡುಗಿ ನೋಡಕ್ ಹೋದಾಗ ಹುಡುಗಿ ಧ್ವನಿ ರೇಡಿಯೋ ಕಿತ್ತನು ಸಣ್ಣ ಇರ್ತೈತಿ. ಅದ ಮದ್ವೆ ಆಗಿ ಬಂದ್ಮೇಲೆ ಡಿಜೆ ಕಿತ್ತನು ಜಾಸ್ತಿ ಆಗ್ಬಿಟ್ಟಿರ್ತೈತಿ. ಪ್ರಿಯ ಒಳಗಡಿ ಯಾಕ್ರಿ ಏನಾಗ್ಯದ? ಒಳಗಡಿ ನೀನು ಹೊರಗೆ ಬರ್ಬೇಡ ನೋಡ, ನಾ ಹೇಳಸ್ತಾನ. ಯಾಕ ಏನಾಗ್ಯದ? ಏನಿಲ್ಲ, ಕೊನ್ನಿ ಸರ್ಕಸ್ ಬಂದಲ್ಲ ಬೀದರ್ದಾಗ ಒಂದ್ ಹೊಸದು. ಅವು ಏನೋ ಬೇಗ ಭಗೊಳಕ್ ಒಂದ್ ನಾಯಿ ಬೇಕಾಗ್ಯದ. ಹಾವು 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 ಅಂತ ಗಂಡ ಹರಿ ಬಿಡ್ತಾವಲ್ಲ, ಅಂತದ್ ನಾಯಿ ಬೇಕಾಗ್ಯದ. ಅಣ್ಣ ಇದು ಯಾವೂರಪ್ಪ? ಇದು ಕಲಬುರ್ಗಿಯಪ್ಪ. ಎಲ್ಲ ಇವನೈತಿ. ಯಾಕಪ್ಪ ಏನಾಯ್ತು? ಅಲ್ಲೋ ಮರ ಗುಲ್ಬರ್ಗ ಅಂತೇಳಿ ಇಲ್ಲಿಗೆ ತಂದು ಇಳಿಸ್ಯಾರ ನೋಡಪ್ಪ. ದೊಡ್ಡ ಮನುಷ್ಯ ಇದ್ದಪ್ಪ, ಜಾಗ ಖಾಲಿ ಮಾಡಿ ಮೊದ್ಲೇನು. ಯಾಕಪ್ಪ? ಎರಡು ಊರ ಹೆಸರು ಒಂದೇ ಜೀವ ದಿನ ಬಾ ನಮಗ. ಎಲ್ಲ ಇವನೈತಿ. ಅಲ್ಲೋ ಮರ ಒಂದೊಂದು ಊರಿಗೆ ಎರಡೆರಡು ಹೆಸರು ಇಟ್ರಿ ಹೆಂಗ್ ಗೊತ್ತಾಗ್ತದಂತೀನಿ ನಾನು. ಏನವ ವರ್ಷ ಹಬ್ಬಕ್ ಕರಿವಿ, ಈ ವರ್ಷ ಏನ್ ಹಬ್ಬಕ್ ಕರಿನೇ ಇಲ್ವಲ್ಲ? ಸತಿ ಕಡ್ದಿ ಬೇರೆಯವ್ರಿಗೆ ಹಾಕ ಬಾಡಲ್ಲ, ನೀನ್ ಒಬ್ನೇ ತಿನ್ಬಿಟ್ಟೆ. ಈ ಸತಿ ಕಡ್ದಿದ್ರೆ ಅಷ್ಟೇ. ಸಾರಿ. ಎಲ್ಲ ಉತ್ಸವ ಮಕ್ಕಳೇ, ನೀವು ಸಾರಿ ಕೇಳತ್ತೀರಿ. ಓಕೆ, ಜರ ಹೆಚ್ಚು ಕಮ್ಮಿ ಡಾಕ್ಟರ್ ಬಲ್ಲಿ ಹೋದ ಡಾಕ್ಟರ್ ಸಾರಿ ಅಂದ್ರ ಮ್ಯಾಮ್ ನನ್ನ ಬರ್ತಡೇ ಅದು ಕೇಕ್ ತಗೊಂಡ. ಎದ್ರ ಬರ್ತಡೇ ಮಾಡ್ಕೋತ ಬೇಡ. ಬರ್ತಡೇ ದಿನ ನಮ್ಮ ಹೊಸ ಟೀಚರ್ ಬರ್ಲಕತ್ತ. ಕೋಲ್ಡ್ ಕೇಕ್ ತರ್ಲಿ, ಏನ್ ನಾರ್ಮಲ್ ಕೇಕ್ ತರ್ಲಿ? ಅಣ್ಣ ಗಾಡಿಗೆ ಇನ್ಸೂರೆನ್ಸ್ ಇಲ್ಲೋ? ಇನ್ಸೂರೆನ್ಸ್ ಕಟ್ ಮೊದ್ಲ. ಇನ್ಶೂರೆನ್ಸ್ ಆಮೇಲೆ ಕಟ್ಟ ಮೇಲೆ ಅವತ್ತು RCB ಮ್ಯಾಚ್ ಅದ, ಮೊದಲು ಗಾಡಿಗೆ ಮೆಣಸಿನಕಾಯಿ ನಿಂಬಿಕಾಯಿ ಕಟ್ಕೊಂಡ್ ಬರ್ತೀನಿ. ಕಟ್ಕೊಂಬ. ಲೇ ತಮ್ಮ, ರೊಕ್ಕದ ಬಗ್ಗೆ ನನ್ ಮುಂದ್ ಮಾತಾಡ್ಲಕ್ ಹೋಗ್ಬೇಡ. ನೀ ಜೀವನದಾಗೆ ಆಟ್ ರೊಕ್ಕ ನೋಡಿರಲ್ಲ, ಆಟ್ ನಾ ಸಾಲ ಮಾಡೀನಿ. ಇದು ಹುಡ್ಕಲೆ ನಾ ವಾಟ್ ಯು ಥಿಂಕ್ ಅಬೌಟ್ ಮೀ?
ಉಳಿ ಏಟ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ನಾನ್ ಬಯೋದ್ನ ಈ ಸುಳಮಗ ತಪ್ಪು ಅಂತ ತಿಳ್ಕೊಂಡ್ರೆ ಇವ್ನ ಯಾವತ್ತೂ ಉದ್ದಾರ ಆಗಲ್ಲ. ಅಜ್ಜ, ನಾನು ಹೆಣ್ತಿನ ಬಾಳ ಜೀವ ಮಾಡ್ತೀನಿ. ಆಕಿ ಕಣ್ಣಿಟ್ಟು ನೋಡ್ಕೋತೀನಿ. ಚಲೋ ಶಿಕ್ಷಣ ಕೊಡಿಸಿ, ಚಂದ ಓದಿಸಿ, ಮುಂದೊಂದ್ ಒಳ್ಳೆ ಜಾಬ್ ಕೊಡಿಸ್ತೀನಿ. ಆಕಿ ಹಂಗ ಚಲೋ ಮನಿ ನೋಡ್ರಿ ಲಗ್ನ ಮಾಡ್ಕೊಡೋಲ್ಲ. ಶಿವೆ, ಮುನ್ನ ದೊಡ್ಡ ಶ್ರೀಮಂತ ಆದ್ರಲ್ಲ, ನೀನ್ ಕಣ್ಣಿನ ಆಪರೇಷನ್ ಮಾಡಿಸ್ತೀನಿ ನೋಡ್ಲೆ. ನಾನ್ ದಿನೊಂದ್ ಕಣ್ಣದ್ರೊಳಗ್ ನೀ ಶ್ರೀಮಂತ ಆಗ್ಬಿಡ್ತು. ಸರ್, ಇಲ್ಲಿ ಬ್ಲಡ್ ಡೊನೇಟ್ ಎಲ್ಲಿ ಮಾಡ್ಬೇಕ್ರಿ? ನಾವೇ ಮಾಡ್ತೀವಿ. ಸ್ವಲ್ಪ ನಂದು ರಕ್ತ ತೋರಿ ಸರ್. ನಿನ್ ಮೈಯಾಗ ರಕ್ತ ಇಲ್ಲ, ಮಂದಿ ರಕ್ತ ಕೊಡ್ತಾನತ್. ಅಂದಿದ್ದಂಗ ಇದೆಯಲ್ಲ, ನೀ ರಕ್ತ ಕೊಡು, ಅವನಿಗೆ ಕರ್ಕೊಂಡ್ ನಾವಿನ ಕಾಲೇಜ್ ಕಲಿಲಕತ್ತೀವಿ. ನಮ್ ಕ್ಲಾಸ್ಮೇಟ್ ಹುಡುಗಿಯರ್ ಮಕ್ಕಳು ಸಾಲಿಗೆ ಹೊಂಟಾವ. ಹಲೋ, ಏ ಅಣ್ಣ ಎಲ್ಲಿದ? ನಾ ಇಲ್ಲೇ ಅಪ್ಪನ ಗುಡಿಯಾಗಿಲ್ಲ. ನಿಮ್ಮ ಅಪ್ಪ ಯಾವ ಗುಡಿ ಕಡೆ ನೋಡ? ನಾವು ನಮ್ಮ ಅಪ್ಪನ ಗುಡಿ ಅಲ್ಲಲ್ಲ, ಕಲಬುರಗಿ ಶರಣಬಸಪ್ಪನ ಗುಡಿ. ಅಲ್ಲಾಕ್ ಹೋಗಿದ್ವ ಅಣ್ಣ? ಅಲ್ಲೇನ್ ಮಾಡ್ಲತ್ತಿದೆ? ಹೊಸ ಕಾರ್ ತೊಗೊಂಡಿಲ್ಲ, ಅದಕ್ಕೆ ಪೂಜೆ ಮಾಡಿಸ್ಲಕ್ ಬಂದೇನಿ. ಏ ಮಾಮ, ಯಾವಾಗ ಬಂದು? ಈಗ ಜಸ್ಟ್ ಬಂದಿಲ್ಲ. ಎಲ್ಲೋಗಿದ್ದು ಇಷ್ಟ ದಿನ? ನಮ್ಮ ಹುಡುಗಿ ಗಿಟಾರ್ ಅಂದ್ರೆ ಇಷ್ಟ, ಅದಕ್ಕೆ ಕಲ್ಯಾಕ್ ಹೋಗಿದ್ದೆ. ನಿಮ್ ಹುಡುಗಿ ಮ್ಯಾರೇಜ್ ಅದ ಇವತ್ತಲ್ಲಿ. ಗೊತ್ತದ, ಅದಕ್ಕೆ ಬಂದಿನಿ. ಅಲ್ಲಿಗೆ ಹೊಂಟಿನಿ. ಯಾಕ? ಕಲ್ತಿದ್ ವಿದ್ಯೆ ವೇಸ್ಟ್ ಆಗ್ಬಾರ್ದಲ್ಲ, ಹೋಗಿ ಬಾರಿಸಿ ಬರ್ತೀನಿ. ಅಣ್ಣ, ಜೀವನದಾಗ ಉದ್ದಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಣ್ಣ? ಚಿಲ್ಲರ್ ಕೆಲಸ ಮಾಡೋದ್ ಬಿಡ್ಬೇಕಲ್ಲ. ಮತ್ ಬಿಡು.